उसको उमड़ घुमड़ करके वहीं पहुंचना पड़े। ಅದಕ್ಕೆ ತಿರುಗಿ ತಿರುಗಿ ಮತ್ತೆ ಅಲ್ಲೇ ತಲುಪಬೇಕಾಗಿದೆ. अणु अणु को वहां पहुंचना पड़े। ಪ್ರತಿಯೊಂದು ಅಣು ಅಣುಗೂ ಸಹ ಅಲ್ಲೇ ತಲುಪಬೇಕಾಗುತ್ತೆ. ऐसे नहीं, आत्माओं का ही साइकिल है। ಆ ಥರ ಅಲ್ಲ, ಆತ್ಮಗಳದ್ದೇ ಸೈಕಲ್ ಆಗಿದೆ. अणु अणु का साइकिल है। ಅಣು ಅಣುದು ಸಹ ಸೈಕಲ್ ಆಗಿದೆ. जो अणु जहाँ से चक्कर लगाते हुए 5000 वर्ष के बाद जहाँ चक्कर लगा लगा के जहाँ से आया था वहीं पहुँचेगा। ಅಂದರೆ ಪ್ರತಿಯೊಂದು ಅಣುನೂ ಸಹ 5000 ವರ್ಷದಲ್ಲಿ ಅದು ಎಲ್ಲಿಂದ ಆರಂಭ ಆಗಿ ಹೊರಟಿತ್ತು ತಿರುಗಿ ತಿರುಗಿ ಅಲ್ಲಿ ಮತ್ತೆ ವಾಪಸ್ ಬಂದು ಅದೇ ಸ್ಥಾನಕ್ಕೆ ತಲುಪುತ್ತೆ ಅದು. जैसे आत्माएं जब इस सृष्टि पर आई थी तो पवित्र आई थी या पवित्र आई थी? ಯಾವ ಥರ ಆತ್ಮಗಳು ಯಾವಾಗ ಈ ಸೃಷ್ಟಿಯಲ್ಲಿ ಬಂದಿದ್ರು ಅವಾಗ ಪವಿತ್ರರಾಗಿ ಬಂದಿದ್ರ ಅಥವಾ ಅಪವಿತ್ರರಾಗಿ ಬಂದಿದ್ರ? पवित्र आई थी। ಪವಿತ್ರರಾಗಿ ಬಂದಿದ್ರು. तो जब पहुंचेंगी तो पवित्र बन करके पहुंचेंगी ಮತ್ತೆ ಯಾವಾಗ ತಲುಪ್ತಾರೆ ಅವಾಗ ಅವ್ರು ಪವಿತ್ರರಾಗೆ ತಲುಪ್ತಾರೆ ಅಲ್ವಾ? या अपवित्र पहुंच जाएंगे? ಅಥವಾ ಅಪವಿತ್ರರಾಗಿ ಹೊರಟೋಗ್ತಾರ? पवित्र बन करके पहुंचेंगे। ಪವಿತ್ರರಾಗೆ ತಲುಪ್ತಾರೆ. कंचन काया 1 सेकंड में बनती है क्या? ಬಾಬಾ ಕೇಳ್ತಾ ಇದ್ದಾರೆ, ಕಂಚನಕಾಯ 1 ಸೆಕೆಂಡ್ನಲ್ಲಿ ಆಗೋಗುತ್ತಾ? जो मनुष्यों की सूक्ष्म काया है, ಅಂದ್ರೆ ಯಾವುದು ಮನುಷ್ಯರ ಸೂಕ್ಷ್ಮ ಕಾಯ ಆಗಿದೆ, सूक्ष्म शरीर रूपी काया, ಸೂಕ್ಷ್ಮ ಶರೀರ ಏನಿದೆ ಮನುಷ್ಯರದು, जिसमें 10 इंद्रियां सूक्ष्म रूप में होती है, ಅದರಲ್ಲಿ 10 ಇಂದ್ರಿಯಗಳು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. उसे सूक्ष्म काया बनने में ಮತ್ತೆ ಅದಕ್ಕೆ ಸೂಕ್ಷ್ಮ ಕಾಯ ಆಗೋದ್ರಲ್ಲಿ कितने आयाम करने पड़े? ಮತ್ತೆ ಎಷ್ಟು ಆಯಾಮಗಳು ಮಾಡಬೇಕಾಗುತ್ತೆ? सतयुगी शूटिंग, ಸತ್ಯುಗಿ ಶೂಟಿಂಗ್, त्रेतायुगी शूटिंग, ತ್ರೇತಾಯುಗಿ ಶೂಟಿಂಗ್, द्वापर युगी शूटिंग, कलयुगी शूटिंग। ದ್ವಾಪರಯುಗಿ ಶೂಟಿಂಗ್ ಮತ್ತೆ ಕಲಿಯುಗಿ ಶೂಟಿಂಗ್. 4 युगों की शूटिंग में वो मन बुद्धि रूपी आत्मा 4 ಯುಗಗಳ ಶೂಟಿಂಗ್ ನಲ್ಲಿ ಆ ಮನಬುದ್ಧಿ ರೂಪಿ ಆತ್ಮ अपनी एकाग्रता की स्टेज पर पहुंची। ತಮ್ಮ ಏಕಾಗ್ರತೆಯ ಸ್ಟೇಜ್ ನಲ್ಲಿ ತಲುಪುತ್ತೆ. तो टाइम लगा ना? ಮತ್ತೆ ಟೈಮ್ ಹಿಡಿಯುತ್ತೆ ಅಲ್ವಾ? ऐसे ही ಮತ್ತೆ ಅದೇ ರೀತಿ जैसे सर्प अपने जीवन में 4 बार खल छोड़ता है, ಯಾವ ರೀತಿ ಹಾವು ತಮ್ಮ ಜೀವನದಲ್ಲಿ 4 ಸತಿ ಪೊರೆ ಬಿಡುತ್ತೆ, फिर चौथी बार आखिरी नई खल आ जाती है। ಮತ್ತೆ 4ನೇ ಸತಿ ಅದು ಕೊನೆಯಲ್ಲೇನಾಗುತ್ತೆ, ಪೂರ್ತಿ ಹೊಸ ಚರ್ಮ ಬಂದ್ಬಿಡುತ್ತೆ. ऐसे ये शरीर के 5 तत्वों का भी परिवर्तन ಅದೇ ರೀತಿ ಶರೀರದ 5 ತತ್ವಗಳದ್ದು ಸಹ ಪರಿವರ್ತನೆ टाइम ले लेता है। ಟೈಮ್ ತಗೊಂಡ್ಬಿಡುತ್ತೆ. वो सांप का मिसाल जो दिया जाता है ना, ಮತ್ತೆ ಆ ಹಾವಿನ ಉದಾಹರಣೆಯನ್ನು ಕೊಡಲಾಗುತ್ತೆ ಅಲ್ವಾ? तो सांप जब कैंचुल त्यागता है तो जब जब कैंचुल त्यागता है ಮತ್ತೆ ಹಾವು ಯಾವಾಗ ಪೊರೆ ಬಿಡುತ್ತೆ, ಅದು ಯಾವಾಗ ಪೊರೆ ಬಿಡುತ್ತೆ ಅವಾಗ तो वो अंधा हो जाता है। ಅವಾಗ ಅದಕ್ಕೇನು ಕಾಣಿಸೋದಿಲ್ಲ, ಕುರುಡ್ರ ತರ ಆಗೋಗುತ್ತೆ. पहली बार कैंचुल त्यागता है तो उसे थोड़ी तकलीफ होती है। ಮೊದಲನೇ ಸತಿ ಯಾವಾಗ ಅದು ಪೊರೆ ಬಿಡುತ್ತೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. फिर दूसरी बार त्यागता है ಮತ್ತೆ 2ನೇ ಸತಿ ಯಾವಾಗ ಬಿಡುತ್ತೆ और तकलीफ होती है। ಅವಾಗ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. चौथी बार पूरा ही अंधा हो जाता है। 4ನೇ ಸತಿ ಏನಾಗುತ್ತೆ, ಪೂರ್ತಿ ಕುರುಡ ಹೋಗುತ್ತೆ. तो ये शरीर सड़ते जाएंगे, आत्मा पावरफुल होती जाएगी। ಮತ್ತೆ ಆತ್ಮ ಪವರ್ಫುಲ್ ಆಗ್ತಾ ಹೋಗುತ್ತೆ, ಈ ಶರೀರ ಕುಳಿತಾ ಹೋಗುತ್ತೆ. आत्मा महसूस नहीं करेगी। ಆತ್ಮ ಈ ಮಾತನ್ನ ಅನುಭವನೇ ಮಾಡ್ಕೊಳ್ಳೋದಿಲ್ಲ. जैसे पूरी है घी में डाली जाती है ಯಾವ ಥರ ಪುರಿ ಇದೆ ಅದನ್ನು ತುಪ್ಪದಲ್ಲಿ ಹಾಕಲಾಗುತ್ತೆ, तो वो नीचे बैठ जाती है, ಅವಾಗ ಅದು ಮೊದಲು ಹೋಗಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. वो नीचे पड़ी रहती है। कब तक पड़ी रहती है? ಅದು ಕೆಳಗಡೆನೆ ಬಿದ್ದಿರುತ್ತೆ. ಎಲ್ಲಿವರೆಗೂ ಕೆಳಗಡೆ ಇರುತ್ತೆ? जब तक पूरी न पक जाए ಎಲ್ಲಿವರೆಗೂ ಅದು ಪೂರ್ತಿ ಬೆಂದೋಗೋದಿಲ್ವೋ ಅಲ್ಲಿವರೆಗೂ. तब तक नीचे ही पड़ी रहेगी। ಅಂದರೆ ಎಲ್ಲಿವರೆಗೂ ಬೆಂದೋಗಲ್ಲೋ ಅಲ್ಲಿವರೆಗೂ ಅದು ಕೆಳಗಡೆನೆ ಇರುತ್ತೆ. यहाँ भी ऐसे ही है, आत्मा जब तक पूरी परिपक्व न बन जाए ಇಲ್ಲೂ ಸಹ ಅದೇ ರೀತಿ ಆಗಿದೆ. ಆತ್ಮ ಎಲ್ಲಿವರೆಗೂ ಪೂರ್ತಿ ಪರಿಪಕ್ವ ಆಗೋದಿಲ್ಲ
कर्मातीत पूरी न हो जाए ಎಲ್ಲಿವರೆಗೂ ಪೂರ್ತಿ ಕರ್ಮಾತೀತ ಆಗೋದಿಲ್ಲ तब तक वो कंचन काया नहीं बना सकती। ಅಲ್ಲಿವರೆಗೂ ಆತ್ಮ ಕಂಚನಕಾಯ ಮಾಡ್ಕೊಳ್ಳಿಕ್ಕೆ ಆಗಲ್ಲ, निरोगी काया नहीं बनेगी। ನಿರೋಗಿ ಕಾಯ ಆಗೋದಿಲ್ಲ। और 8 आत्माएं तो निरोगी काया बनाएंगी अपने पुरुषार्थ से। ಮತ್ತೆ 8 ಆತ್ಮಗಳಂತೂ ನಿರೋಗಿ ಕಾಯ ಮಾಡ್ಕೊತಾರೆ ತಮ್ಮ ಪುರುಷಾರ್ಥದಿಂದ। धर्मराज के दंडों से नहीं बनाएंगी। ಅವರು ಧರ್ಮರಾಜನ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟು ಮಾಡ್ಕೊಳ್ಳಲ್ಲ। और बाकी आत्माएं ಮತ್ತೆ ಮಿಕ್ಕಿದ ಆತ್ಮಗಳು ಯಾರು ಇದ್ದಾರೆ ಅವರು धर्मराज के दंडों से उनकी धुलाई पिटाई होने के बाद ಧರ್ಮರಾಜನ ಶಿಕ್ಷೆಯಿಂದ ಯಾವಾಗ ಅವ್ರದ್ದು ಹೊಡೆತ ಎಲ್ಲ ಹೊಡೆಸ್ಕೊಳೋದು ಆಗೋಗುತ್ತೆ, ಆವಾಗ फिर सात्विक बनेगी। ಆವಾಗ ಹೋಗ್ಬಿಟ್ಟು ಮತ್ತೆ ಸಾತ್ವಿಕ ಸ್ಟೇಜ್ನಲ್ಲಿ ಹೋಗ್ತಾರೆ ಅವರು। कंचन काया का अनुभव कब होगा? ಕಂಚನ್ ಕಾಯ ಅದರ ಅನುಭವ ಯಾವಾಗ ಆಗುತ್ತೆ? कंचन काया माना निरोगी काया। ಕಂಚನ್ ಕಾಯ ಅಂದ್ರೆ ನಿರೋಗಿ ಕಾಯ तब बनेगी जब सारी सृष्टि के 5 तत्व ನಿರೋಗಿ ಕಾಯ ಅಂದ್ರೆ ಕಂಚನ್ ಕಾಯ ಆವಾಗ ಆಗುತ್ತೆ ಯಾವಾಗ ಇಡೀ ಸೃಷ್ಟಿ 5 ತತ್ವಗಳು पृथ्वी जल वायु अग्नि ಪೃಥ್ವಿ ನೀರು ವಾಯು ಅಗ್ನಿ ಆಕಾಶ ये 5 तत्व जिनसे ये शरीर बनता है ಮತ್ತೆ ಈ 5 ತತ್ವಗಳು ಯಾವುದರಿಂದ ಈ ಶರೀರ ತಯಾರಾಗುತ್ತೆ पावन बन जावे ಅದು ಪಾವನ ಆಗೋಗುತ್ತೆ। और 5 जब ये सारी सृष्टि पावन बने ಯಾವಾಗ ಇಡೀ ಸೃಷ್ಟಿ ಪಾವನ ಆಗುತ್ತೆ तो 5 तत्व भी पावन होंगे। ಆವಾಗ 5 ತತ್ವಗಳು ಸಹ ಪಾವನ ಆಗುತ್ತೆ। और सारी सृष्टि में 500-700 करोड़ मनुष्य ಮತ್ತೆ ಇಡೀ ಸೃಷ್ಟಿಯಲ್ಲಿ 500-700 ಕೋಟಿ ಮನುಷ್ಯರು 500-700 करोड़ मनुष्य जब तक जीवित हैं ಅಂದ್ರೆ 500-700 ಕೋಟಿ ಮನುಷ್ಯರು ಎಲ್ಲಿವರೆಗೂ ಜೀವಿತವಾಗಿದ್ದಾರೆ तब तक तमो प्रधान वाइब्रेशन फैलावेंगे दुनिया में। ಅಲ್ಲಿವರೆಗೂ ಪ್ರಪಂಚದಲ್ಲಿ ಅವರು ತಮ ಪ್ರಧಾನ ವೈಬ್ರೇಷನ್ ಅನ್ನೇ ಹರಡಿಸ್ತಾರೆ, तमो प्रधान वातावरण बनावेंगे ತಮ ಪ್ರಧಾನ ವಾತಾವರಣವನ್ನ ಮಾಡ್ತಾರೆ या सतो प्रधान वाइब्रेशन फैलावेंगे। ಅಥವಾ ಸತೋ ಪ್ರಧಾನ ವೈಬ್ರೇಷನ್ ಅನ್ನ ಹರಡಿಸ್ತಾರ। तमो प्रधान वाइब्रेशन बनते रहेंगे। ತಮ ಪ್ರಧಾನ ವೈಬ್ರೇಷನ್ ಆಗ್ತಾ ಇರುತ್ತೆ। इसलिए जब तक सारी सृष्टि के सारे मनुष्य मात्र का विनाश न हो जाए ಅದಕ್ಕೋಸ್ಕರ इडೀ ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯಾತ್ಮಗಳ ಎಲ್ಲಿವರೆಗೂ ವಿನಾಶ ಆಗಿಲ್ವೋ 4.5 लाख मनुष्य आत्माओं को छोड़कर 4.5 ಲಕ್ಷ ಆತ್ಮಗಳನ್ನ ಬಿಟ್ಬಿಟ್ಟು तब तक 5 तत्व सतो प्रधान नहीं बन सकते। ಅಲ್ಲಿವರೆಗೂ 5 ತತ್ವಗಳು ಸತೋ ಪ್ರಧಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ। इसका मतलब हुआ कि सारी सृष्टि का ಇದರ ಅರ್ಥ ಏನಾಯ್ತು ಅಂದ್ರೆ ಇಡೀ ಸೃಷ್ಟಿದು विनाश होने के बाद ವಿನಾಶ ಆದ ನಂತರ हमारी कंचन काया बनेगी। ನಮ್ಮ ಕಂಚನ್ ಕಾಯ ಆಗುತ್ತೆ। परम धाम से जब हम आत्माएं वापस आवेंगी ಪರಮಧಾಮದಿಂದ ನಾವು ಆತ್ಮಗಳು ಯಾವಾಗ ವಾಪಸ್ ಬರ್ತೀವಿ ಕೆಳಗೆ तो बर्फ के अंदर से दबे हुए हमारे शरीर जो निकलेंगे ಮಂಜುಗಡ್ಡೆಯಲ್ಲಿ ಇರುವಂತ ನಮ್ಮ ಶರೀರ ಯಾವಾಗ ಹೊರಗಡೆ ಬರುತ್ತೆ वो सात्विक शरीर निकले। ಅದು ಸಾತ್ವಿಕ ಶರೀರ ಆಗಿರುತ್ತೆ। इसलिए मुरली में बोला है ಅದಕ್ಕೋಸ್ಕರ ಮುರಳಿಯಲ್ಲಿ ಹೇಳಿದ್ದಾರೆ
तुम्हारे शरीर सड़ते जाएंगे ನಿಮ್ಮ ಶರೀರ ಕೊಳಿತಾ ಹೋಗುತ್ತೆ ಶರೀರ ಒಂದು ಇತ್ತು ಹೋಯಿಡುದು और आत्मा पावरफुल बनती है। ಮತ್ತೆ ಆತ್ಮ ಪವರ್ಫುಲ್ ಆಗ್ತಾ ಹೋಗುತ್ತೆ ಪವರ್ಫುಲ್ ಆಗಿಟೇ ಇರುವುದು சொல்றாங்க शरीर क्यों सड़ते जाएंगे? ಶರೀರ ಯಾಕೆ ಕೊಳಿತಾ ಹೋಗುತ್ತೆ ಇತ್ತು ಹೋಯಿಡುದು ಅಂತ ಹೇಳ್றாங்க क्योंकि जो भोजन मिल रहा है, पानी मिल रहा है, ಯಾಕೆಂದ್ರೆ ಏನೇ ಊಟ ಸಿಗ್ತಾ ಇದೆ ಏನೇ ನೀರು ಸಿಗ್ತಾ ಇದೆ ಭೋಜನ ಕೆಡ್ಸಿಟ್ಟು ಇருக்கு ತಣ್ಣಿ ಕೆಡ್ಸಿಟ್ಟು ಇருக்கு वो भोजन के 5 तत्व, ಮತ್ತೆ ಆ ಭೋಜನದ 5 ತತ್ವಗಳು ಭೋಜನದ 5 ತತ್ವಗಳು वो सब तमो प्रधान होते जा रहे हैं। ಅದೆಲ್ಲ ತಮ ಪ್ರಧಾನ ಆಗ್ತಾ ಇದೆ ಪ್ರಧಾನವಾಗಿಟೇ ಇರುತ್ತದೆ तो तमो प्रधान तत्वों का भोजन दाना पानी होने के कारण ಮತ್ತೆ ತಮ ಪ್ರಧಾನ ಊಟ ನೀರು ಬೆಳೆ ಎಲ್ಲ ತಮ ಪ್ರಧಾನ ಆಗಿರೋ ಕಾರಣದಿಂದ शरीर सड़ते ही जाएंगे। ಶರೀರ ಕೊಳಿತಾನೆ ಹೋಗುತ್ತೆ தமோபிரதான போஜனம் அந்த தண்ணீரால் வந்து உடம்பாகப்பட்டது தமோபிரதானமாக ஆகிட்டே இருக்கும் वातावरण खराब होने से ಮತ್ತೆ ವಾತಾವರಣ ಕೆಡೋದ್ರಿಂದ கெட்டு போயிடுது கெட்டு போகிறதுனாலே वायुमंडल तमो प्रधान बनता जाएगा। ವಾಯುಮಂಡಲ ತಮ ಪ್ರಧಾನ ಆಗ್ತಾ ಹೋಗುತ್ತೆ கூட தமோபிரதானமாக ஆகிடுது उस तमो प्रधान वायुमंडल में शरीर सतो प्रधान, தமோபிரதான ಮತ್ತೆ ಆ ತಮ ಪ್ರಧಾನ ವಾಯುಮಂಡಲದಲ್ಲಿ ಶರೀರ ಸತೋ ಪ್ರಧಾನ சரீரம் வந்து சத்தோபிரதானமாக ಆಗ್ಲಿಕ್ಕೆ ಸಾಧ್ಯ ಇಲ್ಲ ஆக முடியாது சொல்றாங்க சத்தோபிரதானமா இருக்காது இந்த உடல் इसलिए அதனால एटम बम फटेंगे, ಅದಕ್ಕೋಸ್ಕರ ಆಟಮ್ ಬಾಂಬ್ಗಳು ವಿಸ್ಫೋಟ ಆಗುತ್ತೆ ಇವೆಲ್ಲ வெடிக்குது समंदर का पानी खौलेगा, ಸಮುದ್ರದ ನೀರೇನಿದೆ ಅದು ಕುದಿಯುತ್ತೆ वाइल्ड होगा, ಬಾಯ್ಲ್ಡ್ ವಾಟರ್ ಆಗುತ್ತೆ இது வந்து என்ன கொந்தளிச்சு வரும் சொல்றாங்க கொந்தளிச்சிட்டு வருமா சமுத்திரத்துல தண்ணி எல்லாம் नॉर्थ पोल और साउथ पोल में நார்த் போல் ನಾರ್ತ್ ಪೋಲ್ ಅಲ್ಲಿ ಮತ್ತೆ ಸೌತ್ ಪೋಲ್ ನಲ್ಲಿ மற்றும் சவுத் போல்ல बर्फ के அந்த ஐஸ் கட்டியோட मीलों ऊंचे पहाड़, ಮಂಜುಗಡ್ಡೆದು ಮೀಲಿನಷ್ಟು ಎತ್ತರ ಇರುವಂತ ಬೆಟ್ಟಗಳಿದೆ வந்து அப்படியே மலைக்கு மேல वो सब टूट के खंडन खंडन होकर के समुद्र में गिरेंगे। ಅದೆಲ್ಲ ಕರ್ಗೋಗ್ಬಿಟ್ಟು ಖಂಡನೆ ಆಗಿ ಪೀಸ್ ಪೀಸ್ ಆಗಿ ಸಮುದ್ರದಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ உண்டாகப்பட்டு சமுத்திரத்தில் வந்து உழவு போகுது நார்த் போல் அண்ட் சவுத் போலோட இதுல வந்து பனிக்கட்டியில வந்து துண்டு துண்டாகி அது வந்து தண்ணீர உழவு போகுது சமுத்திரத்துல பனிமலைகள் எல்லாம் ஒழுங்கி துண்டு துண்டாக ஆயிட்டு அந்த சமுதிரத்துல உழவு போகுது और समंदर का स्तर ऊंचा हो जाएगा। ಅವಾಗ ಸಮುದ್ರದ ಲೆವೆಲ್ ಏನಿದೆ ಅದು ಎತ್ತರ ಆಗೋಗುತ್ತೆ சமுத்திர தண்ணியோட மட்டமாகப்பட்டது ஹைட் ஆயிடுது உயிரினங்கள் जल स्तर ऊंचा होने से ये दक्षिण भारत तो सारा डूब जाए। ಮತ್ತೆ ಯಾವಾಗ ನೀರಿನ ಲೆವೆಲ್ ಎತ್ತರ ಆಗೋಗುತ್ತೆ ಅವಾಗ ಈ ದಕ್ಷಿಣ ಭಾರತ ಅಂತ ಪೂರ್ತಿನೇ ಮುಳುಗೋಗ್ಬಿಡುತ್ತೆ வந்து மேல போகிறதுனால தட்சிண பாரத் வந்து முழுமையாக வந்து முழுகி போயிடும் समंदर के किनारे किनारे पृथ्वी पर जो भी इलाके हैं ಸಮುದ್ರದ ದಡದಲ್ಲಿ ಪೃಥ್ವಿ ಮೇಲೆ ಯಾವುದೇ ಇಲಾಖೆಗಳಿದೆ தண்டத்தில் வந்து யாரெல்லாம் இருக்கிறார்களோ वो ही नहीं डूबेंगे, ಕೇವಲ ಅಷ್ಟೇ ಮುಳುಗೋದಿಲ್ಲ बल्कि सारी सृष्टि पे जितने भी महाद्वीप हैं ஆனா ಇಡೀ ಸೃಷ್ಟಿಯಲ್ಲಿ ಎಷ್ಟೇ ಮಹಾದ್ವೀಪಗಳಿದೆ உலகத்துல எந்த அளவுக்கு மகாத்வீபங்கள்ல இருக்கோ जहाँ विधर्मियों के धर्म स्थापन हुए हैं, ಎಲ್ಲಿ ವಿಧರ್ಮಿಗಳ ಧರ್ಮ ಸ್ಥಾಪನೆ ಆಗಿದೆ விதர்மிகளோட தர்மத்தை வந்து ஸ்தாபனை ஆகிருக்கு वो भारत के अलावा सब डूब जाएंगे पानी। ಮತ್ತೆ ಆ ಭಾರತವನ್ನ ಬಿಟ್ಟು ಇನ್ನು ಎಲ್ಲ ಇಲಾಖೆಗಳು ಏನೇ ಇದೆ ದೊಡ್ಡ ದೊಡ್ಡ ರಾಜ್ಯಗಳು ಎಲ್ಲಾನೇ ಮುಳುಗೋಗುತ್ತೆ மற்ற எல்லாருமே எல்லாரும் வந்து முழுங்கி போயிடுதுன்னு சொல்றாங்க எல்லா தீபங்களும் பாரதத்தை விட்டுட்டு மற்ற எல்லா தீபங்களும் வந்து முழுங்கி போயிடுது इतना ढेर समंदर का पानी இதெல்லாம் வந்து நிறைய சமுத்திரத்தோட தண்ணி வந்து ಮತ್ತೆ ಸಮುದ್ರದ ನೀರೇನಿದೆ ಅದು ಇಷ್ಟೊಂದು ಜಾಸ್ತಿ जब बॉइल्ड होने लगेगा, ಯಾವಾಗ ತುಂಬಾ ಜಾಸ್ತಿ ಬಾಯ್ಲ್ಡ್ ಆಗೋಗುತ್ತೆ ಕುದಿಯುತ್ತೆ ಬಾಯ್ಲ್ಡ್ ಅದು ಆಗೋದು சொல்றாங்க बॉइल्ड वाटर ಬಾಯ್ಲ್ಡ್ ವಾಟರ್ ಯಾವಾಗ ಆಗುತ್ತೆ ಆ ಸಮುದ್ರದ ನೀರು வாட்டர் கொதிக்கக்கூடிய தண்ணியாக ஆகுது से वाष्प बनेगी, ಅದರಿಂದ ಹೊಗೆ ತಯಾರಾಗುತ್ತೆ ಮೋಡ भाप ಆಗಿ बनेगी அது வந்து என்ன அந்த ஆவியாக மேலே போகுதுன்னு சொல்றாங்க और कई दिनों तक मूसलाधार बरसात होगी। அதனாலே ಮತ್ತೆ ಮತ್ತೆ ಆ ನೀರು ಕುದೀತಾ ಆವಿಯಾಗಿ ಮೇಲೆ ಹೋಗ್ಬಿಟ್ಟೇನಾಗುತ್ತೆ ಮೋಡ ತಯಾರಾಗುತ್ತೆ ಮೋಡದಿಂದ ತುಂಬ ಜಾಸ್ತಿ ಮಳೆ ಬರುತ್ತೆ ಯಾವಾಗ ಆ ಥರ ಕಂಟಿನ್ಯೂ ಆಗಿ ಸುರಿ ಮಳೆ ಬರುತ್ತೆ சில நாட்கள் வந்து அப்படி வந்து தொடர்ந்த மழையாக இருக்கும்னு சொல்றாங்க அப்படியே மழை வந்துட்டே இருக்கும் उस मूसलाधार बरसात से
सारी पृथ्वी का वायुमंडल ठंडा हो जाएगा। ಮತ್ತು ಆ ತುಂಬ ಜಾಸ್ತಿ ಸುರಿಮಳೆ ಏನು ಬರುತ್ತೆ ಆ ಮಳೆಯಿಂದ ಇಡೀ ಪೃಥ್ವಿಯ ವಾಯುಮಂಡಲ ತುಂಬ ಜಾಸ್ತಿ ತಣ್ಣಗಾಗೋಗ್ಬಿಡುತ್ತೆ. நான்தாப்பான மழைனால முழுமையான உலகமே எப்படி ஆயிடுதுன்னு சொன்னா கூலிங் ஆயிடுதுன்னு சொல்றாங்க. அப்படியே தொடர்ந்து பெய்யக்கூடிய மழையில வந்து முழுமையான உலகம் எப்படி ஆயிடுதுன்னு சொன்னா அப்படியே கூலிங் ஆயிடுது, குளிர்ச்சியாக ஆயிடுது. सारा समंदर, முழுமையான உலகம், சமந்தர், सारी पृथ्वी, ಇಡೀ ಸಮುದ್ರ ಆಗಲಿ ಇಡೀ ಪೃಥ್ವಿ ಆಗಲಿ ಭೂಮಿ, सारा भारत, ಇಡೀ ಭಾರತ ಭಾರತಂ बर्फ ही बर्फ, बर्फ ही बर्फ। அப்படியே எங்க ಎಲ್ಲ ಕಡೆ ಮಂಜುಗಡ್ಡೆನೇ ಮಂಜುಗಡ್ಡೆ ಆಗ್ಬಿಡುತ್ತೆ. ஐஸ் கட்டியோ ஐஸ் கட்டி சொல்றாங்க. उस बर्फ में அந்த ஐஸ் கட்டியில जो राजयोगी 4.5 लाख आत्माएं होंगी, ಮತ್ತೆ ಆ ಮಂಜುಗಡ್ಡೆಯಲ್ಲಿ ಯಾರು ರಾಜಯೋಗಿಗಳು 4.5 ಲಕ್ಷ ಆತ್ಮಗಳಾಗಿರ್ತಾರೆ, ராஜயோகிகளாக 4 லட்சம் பேர் இருக்கிறார்களோ, जो स्वेच्छा से अपना शरीर छोड़ करके परम धाम पहुंची होंगी, ಯಾರು ಸ್ವಇಚ್ಛೆಯಿಂದ ತಮ್ಮ ಶರೀರವನ್ನು ಬಿಟ್ಟು ಪರಮಧಾಮಕ್ಕೆ ಹೋಗಿರ್ತಾರೆ, அவங்களோட சரத்தை விட்டு பரந்தாமத்துக்கு போறார்களோ, उनके शरीर सुरक्षित रहे। ஆனா ಮತ್ತೆ ಅವ್ರ ಶರೀರ ಏನಿದೆ ಅದು ಸುರಕ್ಷಿತವಾಗಿರುತ್ತೆ. சிரமமாகப்பட்டது சேஃப்டியாக இருக்கும். बाकी के सब शरीर, ಮಿಕ್ಕಿದವರ ಎಲ್ಲ ಶರೀರ ಏನಿದೆ சிரமமாகப்பட்டது सड़के गल के खलास। ಎಲ್ಲ ಕೊಳ್ತೋಗ್ಬಿಟ್ಟು ಕರಗಿ ಅದು ನಷ್ಟ ಆಗೋಗ್ಬಿಡುತ್ತೆ இல்ல ಪೂರ್ತಿ. வந்து சடக்கே கல்கே சொன்னாங்க. என்ன சொல்றோம்னா என்ன மாத்தாச்சுன்னா அப்படியே இட்டு போயிட்டாங்க எல்லாமே. சடக்கே கல்கே அப்படியே மெல்ட் ஆகி ஏதோ मेल्ट हो जाएंगे, சடக்கே கல்கே 5 तत्वों में मिल जाएंगे। ಅಂದ್ರೆ ಎಲ್ಲ ಅದು ಕರಗಿ ನೀರಿನ ತರ ಆಗೋಗ್ಬಿಟ್ಟು 5 ತತ್ವಗಳಲ್ಲಿ ಮಿಕ್ಸ್ ಆಗೋಗುತ್ತೆ. இந்த கஷ்டம் வந்து கலந்து போயிடுதுன்னு சொல்றாங்க. फिर वो அப்புறம் ऊपर से आत्माएं जब उतरेंगी, ಮತ್ತೆ ಮೇಲಿಂದ ಆತ್ಮಗಳು ಯಾವಾಗ ಕೆಳಗಡೆ ಇಳಿತಾರೆ, नंबर वार, ನಂಬರ್ ವಾರಾಗಿ ಯಾವಾಗ ಇಳಿತಾರೆ, तो वो अपने अपने शरीरों में प्रवेश करें। ಅವಾಗ ಅವರು ತಮ್ಮ ತಮ್ಮ ಶರೀರಗಳಲ್ಲಿ ಪ್ರವೇಶ ಮಾಡ್ತಾರೆ. அவங்களுடைய சரத்துக்குள்ள வந்து அவங்க பிரவேசம் ஆகிறார்கள். और जहाँ जहाँ प्रवेश करेंगे वहाँ की बर्फ हट जाएगी। ಮತ್ತೆ ಎಲ್ಲೆಲ್ಲಿ ಆತ್ಮಗಳು ಬಂದ್ಬಿಟ್ಟು ಪ್ರವೇಶ ಮಾಡ್ತಾರೆ ಅಲ್ಲಿಯ ಮಂಜುಗಡ್ಡೆ ಕರಗಿ ನೀರಾಗೋಗ್ಬಿಡುತ್ತೆ, ಸೈಡ್ ಆಗ್ತಾ ಹೋಗುತ್ತೆ. எங்கெங்க பிரவேசம் ஆகிறார்களோ அங்கெல்லாம் அந்த ஐஸ் கட்டியாகப்பட்டது வெடிக்குது சொல்றது. और उनके शरीरों में स्पंदन आ जाएगा। ಮತ್ತೆ ಅವಾಗ ಅವ್ರ ಶರೀರಗಳಲ್ಲಿ ಸ್ಪಂದನೆ ಬಂದ್ಬಿಡುತ್ತೆ. அந்த ஸ்பந்தன் சொன்னதெல்லாம் சொல்றாங்க. हाँ, जब बर्फ में शरीर दब जाएंगे तो आत्मा ऊपर परमधाम में तो जाएगी थोड़े समय के लिए, कुछ ज़्यादा समय के लिए। ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಯಾವಾಗ ಈ ಮಂಜುಗಡ್ಡೆಯಲ್ಲಿ ಶರೀರ ಇರುತ್ತೆ ಆವಾಗ ನಮ್ಮ ಆತ್ಮ ಪರಮಧಾಮಕ್ಕೆ ಹೋಗುತ್ತೆ ಅಲ್ವಾ, ತೋ ಅದು ಸ್ವಲ್ಪ ಟೈಮಿಗೋಸ್ಕರ ಹೋಗುತ್ತಾ ಜಾಸ್ತಿ ಟೈಮ್ಗೋಸ್ಕರ ಹೋಗುತ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. कोई की थोड़े समय के लिए जाएगी, कोई की लंबे समय के लिए जाएगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕೆಲವ್ರದ್ದು ಸ್ವಲ್ಪ ಟೈಮಿಗೋಸ್ಕರ ಹೋಗುತ್ತೆ, ಕೆಲವ್ರದ್ದು ಜಾಸ್ತಿ ಟೈಮ್ಗೋಸ್ಕರ ಹೋಗುತ್ತೆ. लेकिन बाबा साइंस और डॉक्टर लोग कहते हैं, साइंस और डॉक्टर लोग कहते हैं ಆದರೆ ಬಾಬಾ ಸೈನ್ಸ್ನವರು ಡಾಕ್ಟರ್ಗಳು ಯಾರೇ ಇದ್ದಾರೆ ಅವರೆಲ್ಲ ಹೇಳ್ತಾರೆ कि 3 मिनट से ज़्यादा अगर आत्मा शरीर के अंदर वापस एंटर नहीं होती तो वो शरीर की मांसपेशियाँ सिकुड़ने लगती है। ಅಂದರೆ 3 ಸೆಕೆಂಡಿನ ಒಳಗಡೆ ಆತ್ಮ ಶರೀರದಲ್ಲಿ ಬರಲಿಲ್ಲ, 3 ನಿಮಿಷದ ಒಳಗಡೆ ಆತ್ಮ ಶರೀರದಲ್ಲಿ ಬರಲಿಲ್ಲ ಅಂದರೆ ಮತ್ತೆ ಶರೀರದಲ್ಲಿ ಮಾಂಸಪೇಶಿಗಳೇನೇ ಇದೆ ನಮ್ಮದು ಅದೆಲ್ಲ ಮತ್ತು ಮುದುರೋ ಥರ ಆಗೋಗುತ್ತೆ, ಒಳಗಡೆ ಒಣಗೋಗ್ಬಿಡುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. मांसपेशियाँ सिकुड़ने लगती है। अरे शरीर ಇನ್ನು ಮಾಂಸಪೇಶಿಗಳೇನೇ ಇದೆ ನಮ್ಮ ಶರೀರದಲ್ಲಿ ಅದು ಒಣಗ್ತಾ ಹೋಗುತ್ತೆ, ಅದು ಶಿಂಕ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. अगर बदलेगा नहीं तो शुद्ध शरीर कैसे बनेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಶರೀರ ನಮ್ಮದು ಪರಿವರ್ತನೆ ಆಗಲಿಲ್ಲ ಅಂದರೆ ಮತ್ತೆ ಶುದ್ಧ ಶರೀರ ಯಾವ ಥರ ಆಗುತ್ತೆ? बर्फ जो है वो बर्फ परिवर्तन करेगी कि नहीं करेगी? ಮತ್ತೆ ಆ ಮಂಜುಗಡ್ಡೆ ಏನಿದೆ ಅದು ಆ ಮಂಜುಗಡ್ಡೆ ನಮ್ಮ ಶರೀರವನ್ನು ಪರಿವರ್ತನೆ ಮಾಡುತ್ತೋ ಇಲ್ವೋ? ಮಾಡುತ್ತೆ. अरे बर्फ परिवर्तन जरूर करेगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಮಂಜುಗಡ್ಡೆ ಶರೀರವನ್ನು ಖಂಡಿತವಾಗಿ ಪರಿವರ್ತನೆ ಮಾಡುತ್ತೆ. चोट लग जाती है, ಯಾವ ಥರ ಯಾರಿಗಾದ್ರೂ ಎಲ್ಲಾದ್ರೂ ಪೆಟ್ಟು ಬಿದ್ದುಬಿಡುತ್ತೆ, कोई को खून खार हो जाता है ಕೆಲವ್ರಿಗಂತೂ ಪೂರ್ತಿ ರಕ್ತ ಹರಿಯೋ ಥರ ಆಗೋಗ್ಬಿಡುತ್ತೆ. तो और दवाई से उतना जल्दी फायदा नहीं होगा, क्या करे? ಅಂದರೆ ಅಂಥವರಿಗೆ ಬೇರೆ ಔಷಧಿಗಳಿಂದ ಅಷ್ಟು ಬೇಗ ಲಾಭ ಆಗೋದಿಲ್ಲ. ಯಾವುದರಿಂದ ಜಾಸ್ತಿ ಲಾಭ ಆಗುತ್ತೆ? बर्फ लगा देते हैं। ಮಂಜುಗಡ್ಡೆ ಐಸ್ನ ಇಟ್ಬಿಟ್ರೆ ಬೇಗ ಲಾಭ ಆಗುತ್ತೆ ರಕ್ತ ಹರಿತಾ ಇದ್ರೆ. तो
तो ये बर्फ में गुण है, ಮತ್ತು ಈ ಮಂಜುಗಡ್ಡೆಯಲ್ಲಿ ಐಸ್ನಲ್ಲಿ ಒಂದು ಗುಣ ಇದೆ. ये तो स्थूल बर्फ है ಇದಂತೂ ಸ್ಥೂಲ ಮಂಜುಗಡ್ಡೆ ಆಗಿದೆ. और स्थूल बर्फ उन्हीं को ही मिलेगी ಮತ್ತೆ ಈ ಸ್ಥೂಲ ಮಂಜುಗಡ್ಡೆ ಅವ್ರಿಗೆ ಸಿಗುತ್ತೆ जिनकी आत्मा बर्फीली हो जाए. ಯಾರ ಆತ್ಮ ಬರ್ಫಿನ ಥರ ಮಂಜುಗಡ್ಡೆ ಥರ ಆಗೋಗುತ್ತೆ ಅವ್ರಿಗೆ ಸಿಗುತ್ತೆ. बर्फ जब पानी बन जाती है तो बहने लगती है नीचे की ओर. ಮಂಜುಗಡ್ಡೆ ಯಾವಾಗ ನೀರಾಗುತ್ತೆ ಅವಾಗ ಅದು ಕೆಳಗಡೆ ಹರಿಲಿಕ್ಕೆ ಆರಂಭ ಆಗುತ್ತೆ. क्या जब आत्मा बर्फ जैसी बन जाए, ಯಾವಾಗ ಆತ್ಮ ಮಂಜುಗಡ್ಡೆ ಥರ ಆಗೋಗುತ್ತೆ, जाम हो जाए, ಜಾಮ್ ಆಗೋಗುತ್ತೆ, एक बिंदु, ಒಂದೇ ಬಿಂದು ಅಷ್ಟೇ, दूसरा कुछ भी नहीं, ಬೇರೆ ಇನ್ನೇನೂ ಇಲ್ಲ, तो आत्मा संपन्न बन गई, ಮತ್ತೆ ಆವಾಗ ಆತ್ಮ ಸಂಪನ್ನ ಆಗೋಗುತ್ತೆ, असली बर्फीली बन गई. ನಿಜವಾದ ರೂಪದಲ್ಲಿ ಅದು ಬರ್ಫಿಲಿ ಮಂಜುಗಡ್ಡೆ ಥರ ಆಗೋಗುತ್ತೆ ಆವಾಗ. वो शुद्ध आत्मा है या अशुद्ध आत्मा है? ಮತ್ತೆ ಅವರು ಶುದ್ಧ ಆತ್ಮ ಆಗಿದಾರಾ ಅಥವಾ ಅಶುದ್ಧ ಆತ್ಮ ಆಗಿದಾರಾ? है शुद्ध बन गई. ಶುದ್ಧ ಆಗೋಗ್ಬಿಡ್ತಾರೆ. बाबा जब अंत में 4.5 लाख जो शरीर है वो बर्फ में दबी रहेगी है, और बाबा ने कैसे में कहा है कि हार्मोन चेंज होगा वो शरीर में. ಯಾರೋ ಹೇಳ್ತಿದ್ದಾರೆ ಬಾಬಾ ಆತ್ಮ ಯಾವಾಗ ಪರಮಧಾಮಕ್ಕೆ ಹೋಗುತ್ತೆ ಶರೀರ ಮಂಜುಗಡ್ಡೆಯಲ್ಲಿರುತ್ತೆ तो ಅವಾಗ ನಮ್ಮ ಶರೀರದ ಹಾರ್ಮೋನ್ಸ್ಗಳು ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. साइंस के प्रकार है, साइंस के अनुसार जो कम टेम्परेचर में हार्मोन्स का बदलाव नहीं होता, कैसा होता है? ಯಾರೋ ಹೇಳ್ತಿದ್ದಾರೆ ಸೈನ್ಸಿನ ಪ್ರಕಾರದಲ್ಲಿ ಕಡಿಮೆ ಟೆಂಪರೇಚರ್ನಲ್ಲಿ ನಮ್ಮ ಹಾರ್ಮೋನ್ಸ್ಗಳ ಪರಿವರ್ತನೆ ಆಗಲ್ಲ ಅಂತ ಇದೆ. तो ಅದು ಯಾವ ರೀತಿ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. बाहर निकलेंगे तभी होना शुरू हो जाएगा. ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗ ಹೊರಗಡೆ ಬರ್ತಾರೆ ಅವಾಗೇ ಆಗ್ಲಿಕ್ಕೆ ಆರಂಭ ಆಗೋಗುತ್ತೆ. अरे इस जन्म में जो पुरुष तन है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಈ ಜನ್ಮದಲ್ಲಿ ಯಾರ್ದು ಪುರುಷನ ಶರೀರ ಆಗಿದೆ, जिसमें सुप्रीम सोल प्रवेश करता है ಯಾರಲ್ಲಿ ಸುಪ್ರೀಂ ಸೋಲ್ ಪ್ರವೇಶ ಮಾಡ್ತಾರೆ और नर को नारायण बनाता है, ಮತ್ತೆ ನರನ್ನ ನಾರಾಯಣನಾಗಿ ಮಾಡ್ತಾರೆ. तो वो तो नारायण बनने वाली बात हो गई. ಮತ್ತೆ ಅದಂತೂ ನಾರಾಯಣ ಆಗುವಂತ ಮಾತಾಗೋಯ್ತು. उसको तो बुद्धियोग से ही फ्रीज हो जाना है. ಅವರಿಗಂತೂ ಬುದ್ಧಿಯೋಗದಿಂದನೇ ಫ್ರೀಸ್ ಆಗ್ಬಿಡ್ಬೇಕಾಗತ್ತೆ. लेकिन जो आत्माएं फ्रीज होने वाली हैं, ಆದರೆ ಯಾವ ಆತ್ಮಗಳು ಫ್ರೀಸ್ ಆಗುವಂಥವ್ರಾಗಿದ್ದಾರೆ उनके अंदर संस्कार कौन से हैं? ಮತ್ತೆ ಅವರಲ್ಲಿ ಸಂಸ್ಕಾರ ಯಾವ ಪ್ರಕಾರದಿದೆ? रुद्रमाला के अंदर पहले पहले संस्कार कौन से हैं? ರುದ್ರಮಾಲೆಯಲ್ಲಿ ಮೊಟ್ಟ ಮೊದಲನೇ ಸಂಸ್ಕಾರ ಯಾವುದಾಗಿದೆ? पुरुषत्व के संस्कार है. ಪುರುಷತ್ವದ ಸಂಸ್ಕಾರ ಜಾಸ್ತಿ ಇದೆ. तो वो जब शरीर छोड़ करके ಮತ್ತೆ ಅವ್ರು ಯಾವಾಗ ಶರೀರವನ್ನ ಬಿಟ್ಬಿಟ್ಟು बुद्धियोग से परमधाम में पहुंचे हैं, परमधामी स्टेज में, ಬುದ್ಧಿಯೋಗದಿಂದ ಪರಮಧಾಮದಲ್ಲಿ ಯಾವಾಗ ತಲುಪ್ತಾರೆ ಅಂದ್ರೆ ಪರಮಧಾಮದ ಸ್ಟೇಜ್ನಲ್ಲಿ ಯಾವಾಗ ಅವ್ರು ತಲುಪ್ತಾರೆ तो लौटते समय उनका संस्कार कौन सा पक्का होगा? स्त्री जाति का हो जाएगा ಅವಾಗ ಅವ್ರದ್ದು ವಾಪಸ್ ಅಲ್ಲಿಂದ ಬರುವಾಗ ಅವ್ರ ಸಂಸ್ಕಾರ ಯಾವ್ದು ಪಕ್ಕ ಆಗೋಗುತ್ತೆ? ಸ್ತ್ರೀ ಜಾತಿದಾಗೋಗುತ್ತಾ या पुरुषपने का संस्कार होगा? ಅಥವಾ ಪುರುಷತ್ವದ ಸಂಸ್ಕಾರ ಜಾಸ್ತಿ ಇರುತ್ತೆ ಅವರಲ್ಲಿ? तो जैसे ही उस शरीर में प्रवेश करेंगे, ಮತ್ತೆ ಯಾವ ರೀತಿ ಅವರು ಆ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ, बर्फ से बाहर निकलेंगे, ಆ ಮಂಜುಗಡ್ಡೆಯಿಂದ ಯಾವಾಗ ಹೊರಗಡೆ ಬಂದ್ಬಿಡ್ತಾರೆ पुरुषत्व के संस्कार जागृत हो जाएंगे, शरीर में परिवर्तन आता जाएगा. ಮತ್ತೆ ಆ ಪುರುಷತ್ವದ ಸಂಸ್ಕಾರ ಶರೀರದಲ್ಲಿ ಬಂದ್ಬಿಡುತ್ತೆ ಆತ್ಮನ ಜೊತೆಯಲ್ಲಿ. ಆವಾಗ ಶರೀರದ್ದು ಅದೇ ತರ ಪರಿವರ್ತನೆ ಆಗ್ಲಿಕ್ಕೆ ಆರಂಭ ಆಗೋಗ್ಬಿಡುತ್ತೆ. संगम युग में बर्फ में दबने की बात नहीं है. ಸಂಗಮ ಯುಗದಲ್ಲಿ ಮಂಜುಗಡ್ಡೆಯಲ್ಲಿರುವಂತ ಮಾತಲ್ಲ. संगम युग में संकल्प जाम करने की बात है. ಸಂಗಮ ಯುಗದಲ್ಲಿ ಸಂಕಲ್ಪವನ್ನ ಜಾಮ್ ಮಾಡುವಂತ ಮಾತಾಗಿದೆ. संकल्प और विकल्पों से परे स्टेज प्राप्त करने की बात है. ಸಂಕಲ್ಪ ಮತ್ತೆ ವಿಕಲ್ಪಗಳಿಂದ ಪರೆ ಇರುವಂತ ಸ್ಟೇಜಿನ ಮಾತಾಗಿದೆ. आत्मा एकदम शीतल स्टेज प्राप्त कर ले. ಆತ್ಮ ಪೂರ್ತಿ ಶೀತಲ ಸ್ಟೇಜ್ ಅನ್ನ ಪಡ್ಕೊಂಡ್ಬಿಡುತ್ತೆ. संकल्पों की धमा चौकड़ी से एकदम परे हो जाए. ಸಂಕಲ್ಪದ ಗಲಾಟೆ ಏನಿದೆ ಅದರಿಂದ ಪೂರ್ತಿ ಪರೆ ಆಗೋಗ್ಬಿಡುತ್ತೆ ಆತ್ಮ. एकदम बिंदु, ಪೂರ್ತಿ ಬಿಂದು ಆಗ್ಬಿಡುತ್ತೆ. उसको कहेंगे संकल्प जाम हो गए. ಅದಕ್ಕೆ ಹೇಳಲಾಗುತ್ತೆ ಸಂಕಲ್ಪ ಜಾಮ್ ಆಗೋಗಿದೆ ಅಂತ. वहाँ तो पानी जाम हो जाएगा. ಅಲ್ಲಂತೂ ನೀರ್ ಜಾಮ್ ಆಗೋಗುತ್ತೆ.
बर्फ बन जाएगा। ಅಂದರೆ ಮಂಜುಗಡ್ಡೆ ಆಗೋಗುತ್ತೆ. और यहाँ संगम युग में क्या जाम करना है? ಆದರೆ ಇಲ್ಲಿ ಸಂಗಮ ಯುಗದಲ್ಲಿ ಏನು ಜಾಮ್ ಮಾಡಬೇಕಾಗಿದೆ? संकल्प जाम करना है। ಸಂಕಲ್ಪಗಳನ್ನು ಜಾಮ್ ಮಾಡಬೇಕಾಗಿದೆ. तो सतयुग की बात बताई। ಮತ್ತೆ ಸತ್ಯುಗದ ಮಾತನ್ನ ಹೇಳಿದ್ರು. सतयुग जब आवेगा ಯಾವಾಗ ಸತ್ಯುಗ ಬರುತ್ತೆ तो पहले सारी दुनिया में जलमयी जलमयी होनी है। ಅವಾಗ ಮೊದಲು ಇಡೀ ಪ್ರಪಂಚದಲ್ಲಿ ಜಲಮಯ ಆಗುತ್ತೆ, ಅಂದ್ರೆ ನೀರಿನ ಪ್ರವಾಹ ಹೆಚ್ಚಾಗುತ್ತೆ ಎಲ್ಲ ಕಡೆ. और जलमयी होने के बाद ಮತ್ತೆ ಆ ನೀರಿನ ಪ್ರವಾಹ ಹೆಚ್ಚಾದ ನಂತರ इतना ठंडा वातावरण हो जाएगा ಮತ್ತೆ ಇಷ್ಟು ತಣ್ಣಗಿರುವಂತ ವಾತಾವರಣ ಆಗೋಗ್ಬಿಡುತ್ತೆ, कि बर्फ ही बर्फ हो जाएगी। ಎಲ್ಲ ಕಡೆ ಮಂಜುಗಡ್ಡೆನೇ ಮಂಜುಗಡ್ಡೆ ಆಗೋಗುತ್ತೆ. धीरे धीरे नंबरवार ಮತ್ತೆ ನಿಧಾನವಾಗಿ ನಂಬರ್ ವಾರ್ ಆಗಿ जिन आत्माओं को उतारना होगा ಯಾವ ಆತ್ಮಗಳಿಗೆ ಇಳಿಬೇಕಾಗುತ್ತೆ उनके शरीर बर्फ से बाहर आते जाएंगे। ಮತ್ತೆ ಅವ್ರ ಶರೀರ ಏನಿದೆ ಅದು ಮಂಜುಗಡ್ಡೆಯಿಂದ ಹೊರಗಡೆ ಬರ್ತಾ ಹೋಗುತ್ತೆ. और उनमें आत्मा प्रवेश करके अपना कार्य करेगी। ಅವಾಗ ಅವರಲ್ಲಿ ಆತ್ಮ ಪ್ರವೇಶ ಮಾಡಿಬಿಟ್ಟು ತಮ್ಮ ಕಾರ್ಯವನ್ನ ಮಾಡುತ್ತೆ, चहलकदमी करेगी। ಹಲನ ಚಲನೆ ಅನ್ನೋದು ಆರಂಭ ಆಗೋಗುತ್ತೆ ಅವಾಗ ಶರೀರದಲ್ಲಿ. संकल्प जाम हो जाएंगे। ಮತ್ತೆ ನಮ್ಮ ಸಂಕಲ್ಪಗಳು ಜಾಮ್ ಆಗೋಗ್ಬಿಡತ್ತೆ. जैसे सतयुग में ಯಾವ ರೀತಿ ಸತ್ಯುಗದಲ್ಲಿ देवात्माओं के संकल्प जाम हो जाते हैं, ದೇವಾತ್ಮಗಳ ಸಂಕಲ್ಪ ಜಾಮ್ ಆಗೋಗ್ಬಿಡತ್ತೆ, ये संकल्प विकल्प चलते रहते हैं, ಅಥವಾ ಸಂಕಲ್ಪ ವಿಕಲ್ಪಗಳು ನಡೀತಾ ಇರುತ್ತಾ, जाम हो जाते हैं। ಜಾಮ್ ಆಗೋಗುತ್ತೆ. तो जिनके संकल्प विकल्प जाम हो गए ಮತ್ತೆ ಯಾರ್ದು ಸಂಕಲ್ಪ ವಿಕಲ್ಪಗಳು ಎಲ್ಲಿ ಏನೇ ಇದೆ ಅದೆಲ್ಲ ಯಾವಾಗ ಜಾಮ್ ಆಗೋಗ್ಬಿಡುತ್ತೆ, वो जैसे बर्फ में दब गई। ಅವಾಗ ಒಂದು ರೀತಿ ಅವ್ರು ಮಂಜುಗಡ್ಡೆಯಲ್ಲಿ ಇದ್ಬಿಡ್ತಾರೆ, ಒತ್ಕೊಂಡ್ಬಿಡ್ತಾರೆ ಅದರಲ್ಲಿ. और बर्फ से जब बाहर आएंगी ಮತ್ತೆ ಯಾವಾಗ ಅವ್ರು ಮಂಜುಗಡ್ಡೆಯಿಂದ ಹೊರಗಡೆ ಬರ್ತಾರೆ तो नई दुनिया में आएंगी या पुरानी दुनिया में? ಅವಾಗ ಅವ್ರು ಹೊಸ ಪ್ರಪಂಚದಲ್ಲಿ ಬರ್ತಾರಾ ಅಥವಾ ಹಳೆ ಪ್ರಪಂಚದಲ್ಲೇ ಬರ್ತಾರಾ? नई दुनिया में आएंगी। ಹೊಸ ಪ್ರಪಂಚದಲ್ಲಿ ಬರ್ತಾರೆ. हाँ, कुछ आत्माएं होंगी ಹಾ, ಕೆಲವು ಆತ್ಮಗಳು ಈ ಥರನೂ ಇರ್ತಾರೆ. तो राजयोग सीखने वाले ಅವರು ರಾಜಯೋಗವನ್ನು ಕಲಿಯುವಂಥವ್ರು राजा बच्चे होंगे। ರಾಜ ಮಕ್ಕಳಾಗಿರ್ತಾರೆ. भगवान राजयोग सिखाने आता है ಭಗವಂತ ರಾಜಯೋಗವನ್ನು ಕಲಿಸ್ಲಿಕ್ಕೋಸ್ಕರ ಬರ್ತಾರ या प्रजा योग सिखाने आता है? ಅಥವಾ ಪ್ರಜಾಯೋಗವನ್ನು ಕಲಿಸ್ಲಿಕ್ಕೋಸ್ಕರ ಬರ್ತಾರ? राजयोग सिखाने आता है। ರಾಜಯೋಗವನ್ನು ಕಲಿಸ್ಲಿಕ್ಕೋಸ್ಕರ ಬರ್ತಾರೆ. तो राजा बनने वाले जो राजयोगी बच्चे होंगे ಮತ್ತೆ ರಾಜರಾಗುವಂತ ರಾಜಯೋಗಿ ಮಕ್ಕಳು ಯಾರೇ ಇರ್ತಾರೆ वो पहले अपनी आत्मा मन बुद्धि को जाम करेंगे। ಮತ್ತೆ ಅವರು ಮೊದಲು ತಮ್ಮ ಆತ್ಮ ಅಂದ್ರೆ ಮನಬುದ್ಧಿಯನ್ನ ಮೊದಲು ಜಾಮ್ ಮಾಡ್ತಾರ, संकल्पों में ಸಂಕಲ್ಪಗಳಲ್ಲಿ ಮೊದಲು ಜಾಮ್ ಮಾಡ್ತಾರ या बाद में जाम करेंगे? ಅಥವಾ ಆಮೇಲೆ ಜಾಮ್ ಮಾಡ್ತಾರ? पहले सूक्ष्म में जाम करेंगे ಮೊದಲು ಸೂಕ್ಷ್ಮದಲ್ಲಿ ಜಾಮ್ ಮಾಡ್ತಾರ या स्थूल में उनकी आत्मा बर्फ में दबेगी? ಅಥವಾ ಸ್ಥೂಲದಲ್ಲಿ ಅವರ ಆತ್ಮ ಮಂಜುಗಡ್ಡೆಯಲ್ಲಿ ಇರುತ್ತಾ? सूक्ष्म में दबेगी। और प्रजावर्ग ಸೂಕ್ಷ್ಮದಲ್ಲೇ ಆಗುತ್ತೆ. ಮತ್ತೆ ಪ್ರಜಾವರ್ಗದವರು बाद में स्थूल बर्फ में भी उनको दबना पड़ेगा। ಆಮೇಲೆ ಸ್ಥೂಲ ಮಂಜುಗಡ್ಡೆಯಲ್ಲೂ ಅವ್ರಿಗೆ ಇರಬೇಕಾಗತ್ತೆ. क्या शरीर तो होगा, ಏನಂತ ಹೇಳಿದ್ರು? ಶರೀರ ಅಂತೂ ಇರುತ್ತೆ, तामसी। ತಮ ಪ್ರಧಾನ ಆಗಿರುವಂತ ಶರೀರ ಇರುತ್ತೆ. उस शरीर को छोड़ करके उनकी आत्मा परम धाम जावेगी। ಮತ್ತೆ ಆ ಶರೀರವನ್ನ ಬಿಟ್ಬಿಟ್ಟು ಅವ್ರ ಆತ್ಮ ಪರಮಧಾಮಕ್ಕೆ ಹೋಗುತ್ತೆ. लेकिन कुछ समय परम धाम में ठहरेगी ಮತ್ತೆ ಸ್ವಲ್ಪ ಸಮಯದವರೆಗೂ ಅವ್ರು ಪರಮಧಾಮದಲ್ಲಿ ಇರ್ತಾರ या तुरंत वापस आवेगी? ಅಥವಾ ತಕ್ಷಣ ವಾಪಸ್ ಬಂದ್ಬಿಡ್ತಾರ? ठहरेगी। ಇರುತ್ತೆ ಆತ್ಮ ಪರಮಧಾಮದಲ್ಲಿ. बाद में जब वापस आएंगे ಆಮೇಲೆ ಯಾವಾಗ ಅವ್ರು ವಾಪಸ್ ಬರ್ತಾರೆ उस समय तक उनके शरीर बर्फ में दबे हुए होंगे। ಅಲ್ಲಿವರೆಗೂ ಅವರ ಶರೀರ ಏನಿದೆ ಮಂಜುಗಡ್ಡೆಯಲ್ಲೇ ಇರುತ್ತೆ. उस बर्फ के अंदर उनके शरीर दबे हुए होते हैं, वो भी सूर्यवंशी बच्चों के। ಮತ್ತೆ ಆ ಮಂಜುಗಡ್ಡೆಯಲ್ಲಿ ಅವ್ರ ಶರೀರ ಇರುತ್ತೆ. ಯಾರ್ದು? ಅದು ಸೂರ್ಯವಂಶಿ ಮಕ್ಕಳು ಯಾರಿದ್ದಾರೆ ಅವ್ರ ಶರೀರನೂ ಇರುತ್ತೆ. चाहे सूर्यवंशी प्रजा ही क्यों न हो। ಬಲ್ಲೆ ಅವರು ಸೂರ್ಯವಂಶಿಗಳ ಪ್ರಜೆಗಳೇ ಆಗಿರ್ಲಿ. जब आत्मा प्रवेश करती है ಮತ್ತೆ ಯಾವಾಗ ಆತ್ಮ ಪ್ರವೇಶ ಮಾಡುತ್ತೆ तो ऑटोमेटिक वहां से बर्फ
हटती है, ಆವಾಗ ಆಟೋಮೆಟಿಕ್ ಆಗಿ ಅಲ್ಲಿಂದ ಮಂಜುಗಡ್ಡೆ ಸೈಡ್ ಆಗೋಗ್ಬಿಡುತ್ತೆ. क्योंकि आत्मा सतो प्रधान आई ಯಾಕೆಂದರೆ ಆತ್ಮ ಏನಿದೆ ಅದು ಸತೋಪ್ರಧಾನ ಆಗಿ ಬಂದಿದೆ ನಾವು. तो माहौल भी कैसा चाहिए, ಮತ್ತು ಅದಕ್ಕೆ ವಾತಾವರಣನೂ ಸಹ ಯಾವ ಥರ ಬೇಕಾಗಿದೆ. 5 तत्वों का माहौल भी उसको सात्विक चाहिए. ಮತ್ತು 5 ತತ್ವಗಳ ವಾತಾವರಣ ಏನಿದೆ ಅದು ಸಹ ಅದಕ್ಕೆ ಸಾತ್ವಿಕನೇ ಬೇಕಾಗುತ್ತೆ. तो ऑटोमेटिक बर्फ हटती है ಮತ್ತು ಆವಾಗ ಆಟೋಮೆಟಿಕ್ ಆಗಿ ಮಂಜುಗಡ್ಡೆ ಸೈಡ್ ಆಗೋಗುತ್ತೆ. और वो आत्माएं अपने स्वर्णिम संगठन तक पहुंचती है. ಮತ್ತು ಆ ಆತ್ಮಗಳು ತಮ್ಮ ಸ್ವರ್ಣಿಮ ಸಂಗಮಯುಗದವರೆಗೂ ತಲುಪ್ತಾರೆ. वो संगठन मजबूत होता जाता है. ಮತ್ತು ಆ ಸಂಘಟನೆ ಏನಿದೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. फिर नई दुनिया की पैदाइश होती है. ಮತ್ತು ಅದರ ನಂತರ ಹೊಸ ಪ್ರಪಂಚ ಉತ್ಪನ್ನ ಆಗುತ್ತೆ. जिनका देहभान रह जाएगा ಮತ್ತು ಯಾರ್ದು ದೇಹಾಭಿಮಾನ ಉಳ್ಕೊಂಡ್ಬಿಡುತ್ತೆ उनकी देह को दबना पड़ेगा. ಅವ್ರ ದೇಹ ಏನಿದೆ ಅದಕ್ಕೆ ಮಂಜುಗಡ್ಡೆಯಲ್ಲಿ ಇರಬೇಕಾಗತ್ತೆ ಅಂಥವ್ರಿಗೆ. बर्फ में क्या कहा, ಏನಂತ ಹೇಳಿದ್ರು, जिनको देहभान नहीं रहेगा ಯಾರಿಗೆ ದೇಹಾಭಿಮಾನನೇ ಇರೋದಿಲ್ಲ उनको नहीं दबना पड़ेगा. ಅವರಿಗೇನು ಮಂಜುಗಡ್ಡೆಯಲ್ಲಿ ಇರೋಂಥ ಅವಶ್ಯಕತೆ ಇಲ್ವಾ? है उनको भी दबना पड़ेगा. ಅವ್ರಿಗೂ ಸಹ ಮಂಜುಗಡ್ಡೆಯಲ್ಲಿ ಇರಬೇಕಾಗುತ್ತೆ. लेकिन वो निराकार आत्माएं जो हैं, ಆದರೆ ಆ ನಿರಾಕಾರಿ ಆತ್ಮಗಳು ಯಾರೇ ಇದ್ದಾರೆ, निराकारी स्टेज वाली, ನಿರಾಕಾರಿ ಸ್ಟೇಜ್ ಉಳ್ಳುವಂಥವ್ರು, निराकार बाप की स्मृति में ऐसी गहरी हो जाएंगी ಅವರು ನಿರಾಕಾರಿ ತಂದೆ ಸ್ಮೃತಿಯಲ್ಲಿ ಆ ಥರ ಆಳವಾಗಿ ಹೊರಟೋಗ್ಬಿಡ್ತಾರೆ. कि जैसे कहते हैं ना, ಯಾವ ಥರ ಹೇಳ್ತಾರೆ ಅಲ್ವಾ, जिससे स्नेह हो जाता है, प्यार हो जाता है, ಯಾರ ಜೊತೆ ಸ್ನೇಹ ಆಗ್ಬಿಡುತ್ತೆ, ಪ್ರೀತಿ ಆಗ್ಬಿಡುತ್ತೆ, तो एक अनुभव करते हैं. ಆವಾಗ ಒಂದೇ ಅನುಭವನ ಮಾಡ್ಕೊತಾರೆ. जैसा जैसा योग बल वैसा वैसा समय. ಯಾವ್ಯಾವ ಥರ ಯೋಗ ಬಲ ಆಗಿದೆ ಅದೇ ಅದೇ ರೀತಿ ಸಮಯ ಆಗಿದೆ. कोई का योग बल कम है, ಕೆಲವ್ರದ್ದು ಯೋಗ ಬಲ ಕಡಿಮೆ ಇದೆ, बहुत थोड़ा है, ತುಂಬ ಸ್ವಲ್ಪ ಇದೆ. तो लंबे समय तक पड़ा रहेगा ಮತ್ತೆ ಅಂಥವ್ರು ಜಾಸ್ತಿ ಸಮಯದವರೆಗೂ ಬಿದ್ದಿರ್ತಾರೆ बर्फ में. ಮಂಜುಗಡ್ಡೆಯಲ್ಲಿ. जिसका योग बल बहुत तीखा है, बहुत ज्यादा है, ಯಾರ್ದು ಯೋಗ ಬಲ ತುಂಬ ತೀಕ್ಷ್ಣ ಆಗಿದೆ, ತುಂಬ ಜಾಸ್ತಿ ಯೋಗ ಬಲ ಯಾರಲ್ಲಿದೆ, वो 1 सेकंड में परम धाम जाएगा और 1 सेकंड में आकर के फिर सब ಮತ್ತು ಅಂಥವ್ರು 1 ಸೆಕೆಂಡಿಗೋಸ್ಕರ ಪರಮಧಾಮಕ್ಕೆ ಹೋಗ್ತಾರೆ, 1 ಸೆಕೆಂಡ್ನಲ್ಲಿ ಸೃಷ್ಟಿಯಲ್ಲಿ ಬಂದುಬಿಟ್ಟು ಅವ್ರ ಶರೀರದಲ್ಲಿ ತಕ್ಷಣ ಅವರು ಹಚ್ಚ ಹಸಿರಾಗಿ ಅವ್ರ ಶರೀರದಲ್ಲಿ ಬಂದುಬಿಡ್ತಾರೆ. वो परम धाम में आत्मा थोड़ा ही पड़ी रहेगी. ಆವಾಗ ಅವ್ರ ಆತ್ಮ ಏನು ಪರಮಧಾಮದಲ್ಲಿ ಜಾಸ್ತಿ ಟೈಮ್ವರೆಗೂ ಬಿದ್ದಿರುತ್ತಾ? ಇಲ್ಲ. और आत्माएं परम धाम में पड़ी रहेंगी ಬೇರೆ ಆತ್ಮಗಳು ಪರಮಧಾಮದಲ್ಲಿ ಬಿದ್ದಿರ್ತಾರೆ जब तक कि उनके शरीर की सड़ान सारी न बह जाए. ಎಲ್ಲಿವರೆಗೂ ಅವ್ರ ಶರೀರದಲ್ಲಿ ಕೆಟ್ಟಿರುವಂಥ ಭಾಗ ಏನಿದೆ, ಕೊಳ್ತಿರುವಂಥದ್ದು ಅದೆಲ್ಲ ಎಲ್ಲಿವರೆಗೂ ಕರಗಿ ಹೊರಟೋಗೋದಿಲ್ಲ ಅಲ್ಲಿವರೆಗೂ ಇರುತ್ತೆ. जो सूर्यवंशी अव्वल नंबर के हैं, शिव की अष्टमूर्तियाँ, ಶಿವನ ಮೊದಲನೇ ನಂಬರ್ನಲ್ಲಿ ಶಿವನ ಅಷ್ಟಮೂರ್ತಿಗಳು ಯಾರಿದ್ದಾರೆ, उनको शरीर छोड़ करके ज्यादा समय परम धाम में नहीं रहना होगा. ಅವರಿಗೆ ಶರೀರವನ್ನು ಬಿಟ್ಬಿಟ್ಟು ಜಾಸ್ತಿ ಸಮಯದವರೆಗೂ ಪರಮಧಾಮದಲ್ಲಿರುವಂಥ ಅವಶ್ಯಕತೆ ಇಲ್ಲ. वो तो बुद्धियोग से ही थोड़े समय के लिए 2, 4, 8 सेकंड के लिए ಅವರಂತೂ ಕೇವಲ ಬುದ್ಧಿಯೋಗದಿಂದ 2, 4, 8 ಸೆಕೆಂಡಿಗೋಸ್ಕರ परम धाम जावेंगे, ಪರಮಧಾಮಕ್ಕೆ ಹೋಗ್ತಾರೆ. बाकी अपने शरीर में वापस. ಬಾಕಿ ತಮ್ಮ ಶರೀರದಲ್ಲಿ ವಾಪಸ್ ಬಂದ್ಬಿಡ್ತಾರೆ. 4.5 लाख जो कंचन काया बनेंगे, ಯಾರೋ ಕೇಳ್ತಾ ಇದ್ದಾರೆ 4.5 ಲಕ್ಷ ಆತ್ಮಗಳು ಯಾರು ಕಂಚನಕಾಯ ಮಾಡ್ಕೊತಾರೆ, तो सब एकदम तो नहीं बनेंगे ना, नंबरवार बनेगा ना. ಮತ್ತೆ ಎಲ್ಲರೂ ಒಂದೇ ಸತಿ ಅಂತೂ ಆಗೋದಿಲ್ಲ, ನಂಬರ್ ವಾರಾಗೆ ಆಗ್ತಾರೆ ಅಲ್ವಾ ಎಲ್ಲರೂ ಅಂತ ಕೇಳ್ತಾ ಇದ್ದಾರೆ ಅವರು. 4.5 लाख ने एक साथ एक जैसा याद का पुरुषार्थ किया है क्या? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ 4.5 ಲಕ್ಷ ಆತ್ಮಗಳು ಎಲ್ಲರೂ ಒಂದೇ ತರ ನೆನಪಿನ ಪುರುಷಾರ್ಥವನ್ನ ಮಾಡಿದಾರ, नंबरवार ही किया. तो नंबरवार ही होंगे. ನಂಬರ್ ವಾರಾಗಿ ಮಾಡಿದ್ದಾರೆ, ಮತ್ತೆ ನಂಬರ್ ವಾರಾಗೆ ಪರಿವರ್ತನೆ ಆಗುತ್ತೆ. तो सारे पूरे 4.5 लाख कंचन काया बनने के बाद कृष्ण बच्चे का जन्म होगा. ಯಾರೋ ಕೇಳ್ತಿದಾರೆ ಮತ್ತೆ ಪೂರ್ತಿ 4.5 ಲಕ್ಷ ಆತ್ಮಗಳ ಕಂಚನಕಾಯ ಆದ ನಂತರ ಕೃಷ್ಣ ಮಗುವಿನ ಜನ್ಮ ಆಗತ್ತಾ ಅಂತ. बिल्कुल. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಪೂರ್ತಿ ಪಕ್ಕ परिवार तैयार होते ही उसका जन्म हो जाएगा बच्चे का. नंबर तो यही कहता है ಬಾಬಾ ಹೇಳ್ತಾರೆ ನಂಬರ್ ಅಂತೂ ಇದೇ ಹೇಳುತ್ತೆ कि पहला मणका, पहला युगल दाना, ಮೊದಲನೇ ಮಣಿ ಯಾರಿದ್ದಾರೆ, ಮೊದಲನೇ ಯುಗಲ್ ಮಣಕ ಯಾರಾಗಿದ್ದಾರೆ,
कंचन काया बनाएगा ಮೊದಲನೇ ಜೋಡಿ ಯಾವಾಗ ಕಂಚನಕಾಯ ಮಾಡ್ಕೊಂಡ್ಬಿಡುತ್ತೆ या ऐसी स्टेज बनेगी ಅಥವಾ ಆ ಥರ ಸ್ಟೇಜ್ ಯಾವಾಗ ಅವ್ರದ್ದಾಗುತ್ತೆ कि आत्मा पूरी पावरफुल हो जाएगी, ಅವಾಗ ಆತ್ಮ ಪೂರ್ತಿ ಪವರ್ಫುಲ್ ಆಗಿಬಿಡುತ್ತೆ. तो परमधाम पहुंचेगी। ಅವಾಗ ಮತ್ತೆ ಪರಮಧಾಮಕ್ಕೆ ತಲುಪಿಬಿಡ್ತಾರೆ. पहले नंबर में जो परमधाम पहुंचेंगे वो पहले नंबर में सृष्टि पर उतरेंगे। ಮೊದಲನೇ ನಂಬರ್ನಲ್ಲಿ ಯಾರು ಪರಮಧಾಮಕ್ಕೆ ತಲುಪ್ತಾರೆ ಅವರು ಈ ಸೃಷ್ಟಿಯಲ್ಲಿ ಮೊದಲನೇ ನಂಬರ್ನಲ್ಲಿ ಬಂದ್ಬಿಡ್ತಾರೆ. उनके उतरने के साथ ही साथ ಅವರು ಕೆಳಗಡೆ ಇಳಿಯೋದ್ರ ಜೊತೆ ಜೊತೆಯಲ್ಲೇ उनके बच्चों का भी जन्म होगा। ಅವ್ರ ಮಕ್ಕಳದ್ದು ಸಹ ಜನ್ಮ ಆಗುತ್ತೆ. पूरे 4.5 लाख कंचन होने के पहले ही कृष्ण का जन्म हो जाएगा ना। ಯಾರು ಹೇಳ್ತಿದ್ರೆ ಹಾಗಾದ್ರೆ ಪೂರ್ತಿ 4.5 ಲಕ್ಷ ಆತ್ಮಗಳು ತಯಾರಾಗೋಕ್ಕಿಂತ ಮುಂಚೆನೆ ಕೃಷ್ಣನ ಜನ್ಮ ಆಗ್ಬಿಡುತ್ತೆ ಅಲ್ವಾ ಹಾಗಾದ್ರೆ? और क्या जो तो सत्युग में जो पहला जन्म होगा। ಅದಕ್ಕೆ ಬಾಬಾ ಹೇಳ್ತಿದ್ರೆ ಹಾ ಮತ್ತೆ ಇನ್ನೇನು ಸತ್ಯುಗದಲ್ಲಿ ಯಾರ್ದು ಮೊದಲನೇ ಜನ್ಮ ಆಗಿರುತ್ತೆ. उसका टाइम है ना 150 पौने 200 वर्ष। ಅವರ ಟೈಮ್ ಆಗಿದೆ ಅಲ್ವಾ 150 175 ವರ್ಷ. तो पौने 200 वर्ष पूरा होने से पहले 9 लाख थोड़ी ही हो जाएगी संख्या। ಮತ್ತೆ 175 ವರ್ಷ ಪೂರ್ತಿ ಆಗೋಕ್ಕಿಂತ ಮುಂಚೆ ಏನು ಪೂರ್ತಿ ಆಗೋಗ್ಬಿಡುತ್ತಾ? ಮತ್ತೆ 9 ಲಕ್ಷದ ಸಂಖ್ಯೆ ಏನಿದೆ ಅದೇನು ಆವಾಗ ಪೂರ್ತಿ ಆಗೋಗ್ಬಿಡುತ್ತಾ ಮೊದಲಿಂದನೇ? ಇಲ್ಲ, धीरे धीरे जन्म लेते रहेंगे ना। ನಿಧಾನವಾಗಿ ಜನ್ಮ ತಗೊಂತಾ ಇರ್ತಾರೆ ಅಲ್ವಾ? एक साथ जन्म ले लेंगे क्या 9 लाख? 9 ಲಕ್ಷ ಆತ್ಮಗಳು ಎಲ್ಲರೂ ಏನು ಒಟ್ಟಿಗೆ ಜನ್ಮ ತಗೊಂಡ್ಬಿಡ್ತಾರಾ? अरे 4.5 लाख जो बच्चे पैदा होंगे ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ 4.5 ಲಕ್ಷ ಆತ್ಮಗಳು ಯಾರು ಮಗು ಜನ್ಮ ತಗೊಂತಾರೆ वो एक साथ जन्म लेंगे क्या? ಅವರೆಲ್ಲರೂ ಏನು ಒಟ್ಟಿಗೆ ಜನ್ಮ ತಗೊಂಡ್ಬಿಡ್ತಾರಾ? हैं? धीरे धीरे न जन्म लेते रहेंगे। ನಿಧಾನವಾಗಿ ಜನ್ಮ ತಗೊಂತಾ ಇರ್ತಾರೆ. जब पूरी संख्या हो जाएगी 9 लाख ಯಾವಾಗ ಪೂರ್ತಿ ಸಂಖ್ಯೆ ಆಗೋಗ್ಬಿಡುತ್ತೆ 9 ಲಕ್ಷ तो दूसरा जन्म आ जाएगा, ಅವಾಗ ಮತ್ತೆ ಎರಡನೇ ಜನ್ಮ ಬಂದ್ಬಿಡುತ್ತೆ. दूसरी पीढ़ी शुरू हो जाएगी। ಇನ್ನೊಂದು ಪೀಳಿಗೆ ಆರಂಭ ಆಗೋಗ್ಬಿಡುತ್ತೆ. और माना पूरे 4.5 लाख कंचन होने से पहले ही कृष्ण का जन्म हो जाएगा ना बाबा। ಅಂದ್ರೆ 4.5 ಲಕ್ಷ ಆತ್ಮಗಳು ತಯಾರಾಗೋಕ್ಕಿಂತ ಮುಂಚೆನೆ ಕೃಷ್ಣನ ಜನ್ಮ ಆಗೋಗ್ಬಿಡುತ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಆಗೋಗುತ್ತೆ. जो जो कंचन काया बनते जाएंगे ಯಾರ್ಯಾರು ಕಂಚನಕಾಯ ಆಗ್ತಾ ಹೋಗ್ತಾರೆ वो राधा कृष्ण जैसे बच्चों को जन्म देने के निमित्त भी बनते जाते। ಅವರು ರಾಧಾಕೃಷ್ಣ ತರ ಆತ್ಮಗಳಿಗೆ ಜನ್ಮ ಕೊಡ್ಲಿಕ್ಕೂ ಸಹ ನಿಮಿತ್ತರಾಗ್ತಾ ಇರ್ತಾರೆ. फेल होने वाले राम सीता को 16 कला सत्युगी राधा कृष्ण का दास दासी बनना पड़ेगा। ಫೇಲ್ ಆಗುವಂತ ರಾಮ್ ಸೀತೆಗೆ 16 ಕಲೆ ಉಳ್ಳುವಂತ ಸತ್ಯುಗಿ ರಾಧಾಕೃಷ್ಣರ ದಾಸದಾಸಿ ಆಗ್ಬೇಕಾಗತ್ತಾ? है राम सीता को भी लक्ष्मी नारायण का दास दासी बनना पड़े। ಅಂದ್ರೆ ರಾಮ್ ಸೀತೆ ಯಾರಿದ್ದಾರೆ ಫೇಲ್ ಆಗುವಂತ ರಾಮ್ ಸೀತೆ ಅವ್ರಿಗೂ ಸಹ ಲಕ್ಷ್ಮೀನಾರಾಯಣನ ದಾಸದಾಸಿ ಆಗ್ಬೇಕಾಗತ್ತೆ. जो पहले लक्ष्मी नारायण है सतयुग के ಸತ್ಯುಗದಲ್ಲಿ ಯಾರು ಮೊದಲನೇ ನಂಬರಿನ ಲಕ್ಷ್ಮೀನಾರಾಯಣರಾಗಿದ್ದಾರೆ उनका क्या बनना पड़े? ಅವರು ಏನಾಗಬೇಕಾಗುತ್ತೆ? दास दासी बनना पड़े। ದಾಸದಾಸಿ ಆಗ್ಬೇಕಾಗುತ್ತೆ. ಯಾಕೆ? हैं? हाँ, क्योंकि संगम युग में ಯಾಕೆಂದ್ರೆ ಸಂಗಮ ಯುಗದಲ್ಲಿ विकारों पर यज्ञ के आदि में ಯಾಕೆಂದ್ರೆ ಇಲ್ಲಿ ಸಂಗಮ ಯುಗದಲ್ಲಿ ಯಜ್ಞದ ಆದಿಯಲ್ಲಿ ವಿಕಾರಗಳ ಮೇಲೆ जो राम सीता वाली आत्माएं हैं ಯಾರು ರಾಮ್ ಸೀತೆಯ ಆತ್ಮಗಳಾಗಿದ್ದಾರೆ उन्होंने जीत पाई या नहीं पाई? ಅವರು ವಿಜಯವನ್ನ ಪಡೆದಿದ್ದಾರೋ ಇಲ್ವೋ? हैं? नहीं पाई। ವಿಜಯವನ್ನ ಪಡೆದೇ ಇಲ್ಲ. और राधा कृष्ण वाली आत्माओं ने ಮತ್ತೆ ರಾಧಾಕೃಷ್ಣನ ಆತ್ಮ ಯಾರಿದ್ದಾರೆ ಅವರು जीत पाई। ಅವರು ವಿಜಯವನ್ನ ಪಡೆದಿದ್ದಾರೆ. जहाँ जीत वहाँ जन्म होता है। ಎಲ್ಲಿ ವಿಜಯವನ್ನ ಪಡಿತಾರೋ ಅಲ್ಲೇ ಜನ್ಮ ಆಗುತ್ತೆ. हाँ? 69 से पहले 69ನೇ ಇಸ್ವಿಗಿಂತ ಮುಂಚೆ ब्रह्मा वाली आत्मा ज्ञान में जीवित रही, ಬ್ರಹ್ಮಬಾಬನ ಆತ್ಮ ಜ್ಞಾನದಲ್ಲಿ ಜೀವಿತವಾಗಿರ್ತಾರ ज्ञान यज्ञ को चलाया, ಅಂದ್ರೆ ಜ್ಞಾನ ಯಜ್ಞವನ್ನ ನಡೆಸ್ತಾರ या राम वाली आत्मा ज्ञान को यज्ञ को चलाती रही? ಅಥವಾ ರಾಮನ ಆತ್ಮ ಜ್ಞಾನ ಯಜ್ಞವನ್ನ ನಡೆಸ್ತಾ ಇರ್ತಾರ? कौन फेल हुआ कौन पास हुआ? ಯಾರು ಫೇಲ್ ಆದ್ರು ಯಾರು ಪಾಸ್ ಆದ್ರು?
फेल हो गया ರಾಮ ಫೇಲ್ ಆಗಿಬಿಟ್ರು. और राम वाली आत्मा जब यज्ञ को छोड़ करके चली गई ಮತ್ತೆ ರಾಮನ ಆತ್ಮ ಯಾವಾಗ ಯಜ್ಞವನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ, तो जीत किसने पाई? ಮತ್ತೆ ವಿಜಯವನ್ನ ಯಾರು ಪಡಿತಾರೆ? है? कृष्ण वाली आत्मा ने जीत पाई। ಕೃಷ್ಣನ ಆತ್ಮನೇ ವಿಜಯವನ್ನ ಪಡಿತಾರೆ. तो जहाँ जीत वहाँ जन्म। ಅದಕ್ಕೆ ಹೇಳಲಾಗುತ್ತೆ, ಎಲ್ಲಿ ವಿಜಯವನ್ನ ಪಡಿತಾರೋ ಅಲ್ಲೇ ಜನ್ಮ ಆಗುತ್ತೆ. वो ब्रह्मा की सोल ಮತ್ತೆ ಆ ಬ್ರಹ್ಮನ ಆತ್ಮ राम वाली आत्मा के ऊपर जीत पाई, ರಾಮನ ಆತ್ಮನ ಮೇಲೆ ವಿಜಯವನ್ನ ಪಡಿತಾರೆ. तो अगला जन्म जो लेगी ಮತ್ತೆ ಅವರು ಮುಂದಿನ ಜನ್ಮವನ್ನ ಏನ್ ತಗೊಂತಾರೆ, वो किससे लेगी? ಅದು ಯಾರಿಂದ ತಗೊಂತಾರೆ ಜನ್ಮವನ್ನ? जिसके ऊपर जीत पाई उसके यहाँ जन्म लेगी। ಯಾರ ಮೇಲೆ ಅವರು ವಿಜಯವನ್ನ ಪಡಿತಾರೋ ಅವ್ರ ಹತ್ರನೇ ಹೋಗಿ ಜನ್ಮ ತಗೊಂತಾರೆ. है? ಯಾರು ಹೇಳ್ತಾರೆ ಅವರಂತೂ ಸದಾಕಾಲಕ್ಕೋಸ್ಕರ ಅಂತೂ ವಿಜಯ ಪಡೆದಿಲ್ಲ. शरीर छोड़ने से क्या हुआ? ಅದಕ್ಕೆ ಬಾಬಾ ಹೇಳ್ತಾರೆ, ಶರೀರ ಬಿಟ್ರೆ ಏನಾಯ್ತು, लेकिन अगला जन्म जो मिलेगा ಆದ್ರೆ ಮುಂದಿನ ಜನ್ಮ ಏನ್ ಸಿಗುತ್ತೆ, वो उस जीत के आधार पर मिलेगा या बिना जीत के आधार पर मिलेगा? ಮತ್ತೆ ಮುಂದಿನ ಜನ್ಮ ಏನ್ ಸಿಗುತ್ತೆ ಅದು ಅವ್ರ ಮೇಲೆ ವಿಜಯ ಪಡೆದಿರೋ ಆಧಾರದಿಂದ ಸಿಗುತ್ತಾ ಅಥವಾ ಪಡಿಲಿಲ್ಲದೇನೆ ಸಿಗ್ಬಿಡುತ್ತಾ? जीत पाई तो जन्म मिला। ಅವ್ರ ಮೇಲೆ ಅವ್ರು ವಿಜಯವನ್ನ ಪಡಿತಾರೆ, ಅದಕ್ಕೆ ಜನ್ಮ ಸಿಗುತ್ತೆ. ऐसे जो भी बच्चे पैदा होते हैं ಮತ್ತೆ ಈ ತರ ಯಾವುದೇ ಮಕ್ಕಳು ಜನ್ಮ ತಗೊಂತಾರೆ वो पूर्व जन्म में अपने माँ बाप के कर्मों के ऊपर जीत पाते हैं। ಅವರು ಪೂರ್ವ ಜನ್ಮದಲ್ಲಿ ತಮ್ಮ ತಂದೆ ತಾಯಿಯ ಕರ್ಮದ ಮೇಲೆ ವಿಜಯವನ್ನ ಪಡಿತಾರೆ. तो माँ बाप को उनकी टट्टी पेशाब साफ करनी पड़ती है। ಮತ್ತೆ ತಂದೆ ತಾಯಿಗೆ ಅವರ ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. सारा जीवन कमाई करके उन बच्चों को सौंप देनी पड़ती है। ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿಬಿಟ್ಟು ಆ ಮಕ್ಕಳಿಗೆಲ್ಲ ಒಪ್ಪಿಸ್ಬಿಡ್ಬೇಕಾಗತ್ತೆ. अर्थात सभी माँ बाप उन जीत पाने वाले बच्चों के दास दासी बन करके रहते हैं जीवन में। ಅಂದ್ರೆ ಎಲ್ಲ ತಂದೆ ತಾಯಿನೂ ಸಹ ಆ ವಿಜಯ ಪಡೆದಿರುವಂತ ಮಕ್ಕಳ ಎದುರುಗಡೆ ಇಡೀ ಜೀವನದಲ್ಲಿ ದಾಸದಾಸಿ ಆಗ್ಬಿಟ್ಟೇ ಇರ್ತಾರೆ. इसलिए कहा जाता है जहाँ जीत वहाँ जन्म। ಅದಕ್ಕೋಸ್ಕರ ಹೇಳಲಾಗುತ್ತೆ, ಎಲ್ಲಿ ನಾವು ವಿಜಯವನ್ನ ಪಡಿತೀವೋ ಅಲ್ಲೇ ನಮಗೆ ಜನ್ಮ ಸಿಗುತ್ತೆ ಅಂತ. ब्रह्मा और सरस्वती जैसी जो आत्माएं हैं ಬ್ರಹ್ಮ ಸರಸ್ವತಿ ತರ ಆತ್ಮಗಳು ಯಾರೇ ಇದ್ದಾರೆ, वो यज्ञ के आदि में जो प्रजापिता और प्रजा माता थी ಅವರು ಯಜ್ಞದ ಆದಿಯಲ್ಲಿ ಯಾರು ಪ್ರಜಾಪಿತ ಮತ್ತೆ ಪ್ರಜಾಮಾತಾ ಇದ್ರು, उनके बच्चे हुए ना ಅವ್ರ ಮಕ್ಕಳಾದ್ರಲ್ವಾ, दादा लेखराज और ओमराधे। ದಾದಾ ಲೇಖರಾಜ್ ಮತ್ತೆ ಓಮರಾದೆ. उन्होंने चैन की बंसी बजा करके पुरुषार्थ साकार शरीर से पूरा कर लिया। ಅವರು ಆರಾಮಾಗಿ ಕೊಳಲನ್ನ ಊದ್ಕೊಂಡ್ಬಿಟ್ಟು ತಮ್ಮ ಶರೀರದಿಂದ ಸಂಗಮಯುಗದಲ್ಲಿ ಪುರುಷಾರ್ಥವನ್ನ ಪೂರ್ತಿ ಮಾಡ್ಕೊಂಡ್ಬಿಟ್ರು. जितना समझा ज्ञान को ಅವರು ಜ್ಞಾನವನ್ನ ಎಷ್ಟು ತಿಳ್ಕೊಂಡ್ರು उस आधार पर उन्होंने सही पुरुषार्थ किया। ಆ ಆಧಾರದ ಮೇಲೆ ಅವರು ಸರಿಯಾಗಿ ಪುರುಷಾರ್ಥವನ್ನ ಮಾಡಿದ್ರ प्रैक्टिकल जीवन में ಪ್ರಾಕ್ಟಿಕಲ್ ಜೀವನದಲ್ಲಿ, या गलत पुरुषार्थ किया? ಅಥವಾ ಅವರು ತಪ್ಪು ಪುರುಷಾರ್ಥವನ್ನ ಮಾಡ್ತಾರ? सही पुरुषार्थ किया, ಸರಿ ಪುರುಷಾರ್ಥವನ್ನೇ ಮಾಡಿರ್ತಾರೆ. इसलिए वो पास हुए। ಅದಕ್ಕೋಸ್ಕರ ಅವ್ರು ಪಾಸ್ ಆಗ್ಬಿಟ್ರು. राम सीता वाली आत्मा फेल हो गए। ರಾಮ್ ಸೀತೆ ಆತ್ಮ ಯಾರಿದ್ದಾರೆ ಅವರು ಫೇಲ್ ಆಗ್ಬಿಟ್ರು. क्यों? अभी अभी बात पूरी नहीं हुई। ಇವಾಗ ಮಾತಿನ ಪೂರ್ತಿ ಆಗಿಲ್ಲ. उनको बुद्धि का भोजन पूरा नहीं मिला। ಅವರಿಗೆ ಬುದ್ಧಿಯ ಭೋಜನ ಪೂರ್ತಿ ಸಿಗ್ಲಿಲ್ಲ राम सीता वाली आत्मा को। ರಾಮ್ ಸೀತೆ ಆತ್ಮಗಳಿಗೆ. इसलिए वो फेल हो गए। ಅದಕ್ಕೋಸ್ಕರ ಅವ್ರು ಫೇಲ್ ಆಗ್ಬಿಟ್ರು. अब जब फेल हो जाती है ಮತ್ತೆ ಯಾವಾಗ ಅವ್ರು ಫೇಲ್ ಆಗೋಗ್ಬಿಡ್ತಾರೆ, तो फेलियर होने के बाद उनको अगला जन्म मिलता है या नहीं मिलता ಮತ್ತೆ है? ಅವ್ರು ಫೇಲಿಯರ್ ಆದ ನಂತರ ಅವ್ರಿಗೆ ಮುಂದಿನ ಜನ್ಮ ಸಿಗುತ್ತೋ ಇಲ್ವೋ? मिलता है। ಸಿಗುತ್ತೆ ಅಲ್ವಾ? जब अगला जन्म मिलता है ಯಾವಾಗ ಅವ್ರಿಗೆ ಮುಂದಿನ ಜನ್ಮ ಸಿಗುತ್ತೆ तो अपनी बुद्धि रूपी टोकरी कहो, बुद्धि रूपी पेट कहो, ಅವಾಗ ಅವರ ಬುದ್ಧಿರೂಪಿ ಬುಟ್ಟಿ ಅಂತ ಹೇಳಿ, ಬುದ್ಧಿರೂಪಿ ಹೊಟ್ಟೆ ಅಂತ ಹೇಳಿ, उस पेट में ಆ ಹೊಟ್ಟೆಯಲ್ಲಿ कृष्ण वाली आत्मा की पालना करनी पड़ती है या नहीं करनी पड़ती? ಕೃಷ್ಣನ ಆತ್ಮನ ಪಾಲನೆ ಮಾಡಬೇಕಾಗುತ್ತೋ ಇಲ್ವೋ?
तो उन्होंने तो चैन की बंसी बजा करके अपना पुरुषार्थ पूरा कर लिया। ಮತ್ತು ಅವರಂತೂ ಆರಾಮಾಗಿ ಕೊಳಲನ್ನು ಊದ್ಕೊಂಡ್ಬಿಟ್ಟು ತಮ್ಮ ಪುರುಷಾರ್ಥವನ್ನು ಮುಗಿಸ್ಕೊಂಡ್ಬಿಟ್ರು, ಪೂರ್ತಿ ಮಾಡ್ಕೊಂಡ್ಬಿಟ್ರು.